ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾನು ಕೂಡ ಆರಾಮದೀನಿ. ಆಲ್ರೆಡಿ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಹಾಂ ರೀ, ನನ್ನ ಫಸ್ಟ್ ಬೇಬಿ ಸಿಂಪ್ಟಮ್ಸ್ ಹೆಂಗಿತ್ತು, ನನ್ನ ಕ್ರೇವಿಂಗ್ಸ್ ಏನಿತ್ತು, ನನಗೆ ಮೂಡ್ ಸ್ವಿಂಗ್ಸ್ ಹೆಂಗಿತ್ತು, ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದೀನಿ ರೀ. ಹಳೆ ಕಾಲದೊಳಗೆ ಅಜ್ಜ ಅಜ್ಜಿ ಹೇಳ್ತಾಯಿದ್ರು, ಅವ್ರ ಕ್ರೇವಿಂಗ್ಸ್ ನೋಡಿನೇ ಅವರು ನಿನಗಿದೇ ಪಾಪ ಆಗುತ್ತೆ, ಹಿಂಗಿದೇ ಪಾಪ ಆಗುತ್ತೆ ಅಂತ ಹೇಳಿಬಿಡ್ತಿದ್ರಂತ್ರಿ. ಆದರೆ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ನಾನು ಇವತ್ತು ನಿಮ್ಮ ಮುಂದೆ ನನ್ನ ಕ್ರೇವಿಂಗ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕೆ ಬಂದೀನಿ ರೀ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ನನ್ನ ಮುಂದೆ ಕಮೆಂಟ್ ಮಾಡಿರಿ. ಮತ್ತು ಈಗ ಯಾರ್ಯಾರು ಈ ವರ್ಷ ಪ್ರೆಗ್ನೆಂಟ್ ಆಗಕ್ಕೆ ಟ್ರೈ ಮಾಡ್ತಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾನ್ಷಿಯಸ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ನಾನು ಫಸ್ಟ್ ಪ್ರೆಗ್ನೆಂಟ್ ಆಗೀನಿ ಅಂತ ಗೊತ್ತಾದ ತಕ್ಷಣ, ನಾನು ಕನ್ಸೀವ್ ಆದ ತಕ್ಷಣ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನಮ್ಮ ಮನೆ ಕಡೆ ಇಲ್ಲೊಂದು ಮನೆ ಕನ್ಸ್ಟ್ರಕ್ಷನ್ ನಡೆಯತೈತಿ. ಸೊ ಅಲ್ಲಿ ಸೌಂಡ್ ಕೇಳ್ಸತೈತೆ ಅಂತ ವಿಡಿಯೋ ಆಫ್ ಮಾಡಿದೆ. ಯಾವ್ದಾದ್ರು ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರ್ತೈತೆ ನನಗೆ. ಲಾಸ್ಟ್ ವಿಡಿಯೋದಾಗ ನನ್ನ ಮಗ ಡಿಸ್ಟರ್ಬ್ ಮಾಡತ್ತಿದ್ದ, ಈ ವಿಡಿಯೋದಾಗ ಇವು ಕನ್ಸ್ಟ್ರಕ್ಷನ್ದವ್ರ ವಿಡಿಯೋ, ಅವ್ರೇನೋ ಡ್ರಿಲ್ ಮಷಿನ್ ವರ್ಕ್ ಮಾಡತ್ತಾರ. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನಾನು ಸ್ವಲ್ಪ ಜೋರಾಗಿ ವಾಯ್ಸ್ ಒಳಗೆ ಮಾತಾಡ್ತೀನಿ ರೀ. ನಾನು ಫಸ್ಟು ಕನ್ಸೀವ್ ಆಗೀನಿ ಅಂತ ಗೊತ್ತಾದ ತಕ್ಷಣ ನನಗೆ ಫುಲ್ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. 3 ಮಂತ್ಸ್ ಅಲ್ಲ 4 ಮಂತ್ಸ್ವರೆಗೂ ನಾನು ಭಾಳ ವಾಮಿಟ್ ಮಾಡಿದ್ದೆ. ಭಾಳ ಅಂದರೆ ಭಾಳ, ಏನೇನು ಊಟ ಮಾಡ್ತಿದ್ದಿಲ್ಲ, ಒಂದು ನೀರು ಕುಡಿದ್ರೂ ಸಹ ನಂಗೆ ದಕ್ಕಿಸ್ಕೊಳಕ್ಕಾಗ್ತಿದ್ದಿಲ್ಲ, ಅಷ್ಟು ವಾಮಿಟ್ ಆಗ್ತಿತ್ತು ರೀ. ಬರೀ ನಂಗೆ ಏನೋ ತಿನ್ಬೇಕಂತನೂ ಅನಿಸ್ತಾ ಇರಲಿಲ್ಲ, ಫುಲ್ ವಾಮಿಟಿಂಗ್. ನನಗೆ ಭಯ ಆಗಿಬಿಟ್ಟಿತ್ತು, ಇಷ್ಟು ನಾನು ವಾಮಿಟ್ ಮಾಡ್ಕೊಳತ್ತೀನಿ, ನಾನು ಹೊಟ್ಟೆಗಿರೋ ಮಗು ಹೆಂಗೆ, ನಾನು ಏನು ಊಟನೂ ಮಾಡೋಕ್ಕಿಲ್ಲ, ಅದಕ್ಕೆ ಹೆಂಗೆ ಪ್ರೋಟೀನ್ ಸಿಗುತ್ತೆ ಅಂತೇಳಿ ನನಗೆ ಭಯ ಅನಿಸ್ಬಿಟ್ಟಿತ್ತು. ಇಷ್ಟು ವಾಮಿಟ್ ಆಗ್ತಿತ್ತು ಅಂದ್ರೆ ಕರಳು ಕಿತ್ತು ಬರ್ತೈತೇನೋ ಅನ್ನೋಷ್ಟು ನನಗೆ ವಾಮಿಟಿಂಗ್ ಆಗ್ತಾಯಿತ್ತು. ನನಗೆ ಭಾಳ ಒಟ್ಟು ನಾನೇನು ಕೆಲಸನೂ ಮಾಡ್ತಿದ್ದಿಲ್ಲ ರೀ, ಬರೀ ಮಲ್ಕೊಳ್ಳೋದು. ನನಗೆ ಬರೀ ಮಲ್ಕೋಬೇಕು ಅನ್ನಿಸ್ತಿತ್ತು. ಅದು ಬಿಟ್ಟರೆ ನಾನು ಏನು ಕೆಲಸನೂ ಮಾಡ್ತಿದ್ದಿಲ್ಲ. ಅದು ನನ್ನ ಪ್ರೆಗ್ನೆನ್ಸಿ ಕೂಡ ಭಾಳ ಡೆಲಿಕೇಟ್ ಇತ್ತು. ಅದರ ಸಂಬಂಧ ನಾನು 9 ಮಂತ್ವರೆಗೂ ನಮ್ಮ ಮಮ್ಮಿ ಮನೆಯಾಗ ಅದೀನಿ ರೀ. ಜಸ್ಟ್ 5 ತಿಂಗಳು ಆದಮೇಲೆ ನಾನು 1.5 ತಿಂಗಳು ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ಅಲ್ಲಿ 1.5 ತಿಂಗಳಿದ್ದು ಸೀಮಂತ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ವಾಪಸ್ ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಟ್ಟೆ. ಯಾಕಂದ್ರೆ ಡಾಕ್ಟರ್ ಹೇಳಿದರು, ನಿಮಗೆ ಪ್ರೆಗ್ನೆನ್ಸಿ ಭಾಳ ಡೆಲಿಕೇಟ್ ಐತಿ. ಮನೆಗೆ ಯಾರೋ ಬಂದುಬಿಟ್ರು, ಅದಕ್ಕೆ ಮನೆಯೊಳಗೆ ಯಾರೂ ಇಲ್ಲಲ್ಲ, ನಾನು ಒಬ್ಬಾಕೆ ಇದ್ದೆ. ಸೊ ಅವ್ರು ಯಾರೋ ಬಂದಿದ್ರಲ್ಲ, ಮಾತಾಡ್ಸೋಕೆ ಹೋಗಿದ್ದೆ. ಸಾರಿ, ಭಾಳ ಡಿಸ್ಟರ್ಬ್ ಆಗತೈತಿ. ಅದೇ ಹೇಳ್ತಾ ಇದ್ದಲ್ಲ, ಫಸ್ಟು ಭಾಳ ವಾಮಿಟಿಂಗ್ ಆಗ್ತಿತ್ತು, ಬರೀ ಮಲ್ಕೋಬೇಕು ಅನ್ನಿಸ್ತಿತ್ತು. ನನಗೆ ಬ್ರಷ್ ಮಾಡೋಕ್ಕೆ ಸಹ ಆಗ್ತಾಯಿದ್ದಿಲ್ಲ, ಅಷ್ಟು ವಾಮಿಟಿಂಗ್ ಆಗ್ತಿತ್ತು. ಆಮೇಲೆ ಬರ್ತಾ ನಾನು ಡಾಕ್ಟರ್ಸ್ಗೆ ಹೋಗಿ ಹೇಳಿದೆ, ನನಗೆ ಆಗ್ತಾಯಿಲ್ಲ ಡಾಕ್ಟರ್, ನನಗೆ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ, ಏನು ನನಗೆ ನೀರು ಕುಡಿದ್ರೂ ಕೂಡ ನಾನು ತಡ್ಕೊಳ್ಳೋ ಅಷ್ಟು ಶಕ್ತಿ ನನ್ನ ಕಡೆ ಇಲ್ಲ ಅಂತ ನಾನು ಹೇಳಿದೆ. ಆದರೆ ಡಾಕ್ಟರ್ ಹೇಳಿದ್ರು, ಇಲ್ಲಮ್ಮ, ಇದಕ್ಕೆ ಗುಳಿಗೆ ತೊಗೊಂಡ್ರೂ ಕೂಡ ನೀವು ಕಮ್ಮಿ ಆಗೋ ಚಾನ್ಸಸ್ ಇರೋಂಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ ಅಂತ ಅವರು ಹೇಳಿದರು. ನಾನು ಏನು ಮಾಡಬೇಕು, ಆಯಿತು ಅಂತ ಸುಮ್ಮನಾದೆ. ಯಾವಾಗಪ್ಪ ನನಗೆ 4 ಮಂತ್ ಮುಗಿತೈತಿ ಅಂತ ನನಗೆ ಅನಿಸ್ಬಿಟ್ಟಿತ್ತು, ಅಷ್ಟು ಬೇಜಾರಾಗೋಗ್ಬಿಟ್ಟಿತ್ತು. ನನಗೆ ನಿಜವಾಗ್ಲೂ ಈ ಪ್ರೆಗ್ನೆನ್ಸಿನೇ ಬೇಡ ಅಂತೇಳಿ ನನಗೆ ಅನಿಸ್ಬಿಟ್ಟಿತ್ತು, ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ನನಗೆ 4 ಮಂತ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವಾಗ ನನಗೆ ಸ್ವಲ್ಪ ವಾಮಿಟಿಂಗ್ ಕಮ್ಮಿ ಆಯಿತು. ಅವಾಗ ನಾನು ಚಲೋ ತಂಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ನಮಗೆ ಕರೆಕ್ಟ್ ಗೊತ್ತಿರೋಂಗಿಲ್ಲ, ಹೆಂಗಿರಬೇಕು ಏನೇನೋ ಗೊತ್ತಿರೋಂಗಿಲ್ಲ. ನಿಜವಾಗ್ಲೂ ನನಗೆ ಏನೂ ಗೊತ್ತಿದ್ದಿದ್ದಿಲ್ಲ. ನಾನು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದೆ, ಪ್ರೆಗ್ನೆನ್ಸಿ ವಿಡಿಯೋಸ್ ನೋಡ್ತಿದ್ದೆ. ಅದರೊಳಗೆ ನೋಡಿ ನಾನು ತಿಳ್ಕೊತಿದ್ದೆ. ಅದ್ರೊಳಗೆ ನೋಡಿ ತಿಳ್ಕೊಂಡು ನಾನು ಇದು ಮಾಡ್ಕೊತಿದ್ದೆ ಸ್ವಲ್ಪ ಅಂಥೇಳಿ. ಆದರೆ ನನಗೆ ಭಾಳ ಕ್ರೇವಿಂಗ್ ಆಗ್ತಿದ್ದಿದ್ದು ಏನಂದ್ರೆ, ನನಗೆ ಬರೀ ಖಾರ ತಿನ್ಬೇಕು ಅನ್ನಿಸ್ತಿತ್ತು. ಸ್ವೀಟ್ ಅಂದ್ರೆ ಆಗ್ತಾಯಿದ್ದಿಲ್ಲ, ಒಟ್ಟು ಸ್ವೀಟ್ ಮುಟ್ಟಬೇಕಂತನೂ ಅನ್ನಿಸ್ತಾ ಇದ್ದಿಲ್ಲ. ಖಾರ ಜಾಸ್ತಿ ತಿಂತಾಯಿದ್ದೆ ನಾನು ಹೊಟ್ಟೆನೂ ಭಾಳ ಸಣ್ಣದಿತ್ತು. ಹೊಟ್ಟೆ ನೋಡ್ತಾರೆಲ್ಲ, ನೀನು ಪ್ರೆಗ್ನೆಂಟ್ ಅದೆಯಾ, ನೀನು ನೋಡು ಡಾಕ್ಟರ್ ಕಡೆ ತೋರಿಸ್ಕೊ, ನೀನು ಚಂದಾಗ ನೋಡು, ಪಾಪು ಒಳಗೆ ಬೆಳೆದೈತೋ ಇಲ್ಲೋ ನೋಡ್ಕೊ ಅಂತ ಜನ ನಂಗೆ ಹೇಳಿದರು. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಿದ್ದೆ. ನಂದು 5 ಮಂತ್ ಪ್ರೆಗ್ನೆಂಟ್ ಇದ್ದರೂ ಸಹ ನನ್ನ ಹೊಟ್ಟೆ ಒಂದು ಸ್ವಲ್ಪ ಕಾಣಿಸ್ತಿದ್ದಿಲ್ಲ, ಅಷ್ಟು ಫ್ಲ್ಯಾಟ್ ಇತ್ತು ನನ್ನ ಹೊಟ್ಟೆ. 8 ಮಂತ್ ಪ್ರೆಗ್ನೆಂಟ್ ಇದ್ದಾಗ ನಾನು 6-7 ಮಂತ್ ಇವಾಗ ನಾರ್ಮಲಾಗಿ ಹೆಂಗಿರ್ತಾರೆ ಆ ಥರ ಹೊಟ್ಟೆ ಇತ್ತು ನನಗೆ. ಅಂದರೆ ಅದು ಗಂಡು ಪಾಪು ಇದ್ದರೆ ಸಣ್ಣ ಹೊಟ್ಟೆ ಇರ್ತೈತಿ ಅಂತ ಹೇಳ್ತಾರೆ, ಹೆಣ್ಣು ಪಾಪು ಇದ್ದರೆ ದೊಡ್ಡ ಹೊಟ್ಟೆ ಇರ್ತೈತಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದೇನೋ, ನಾನು ಅದನ್ನು ಯಾವುದೂ ನಂಬಿಲ್ಲ. ಆದರೆ ನನಗೆ ಗಂಡು ಪಾಪುನ ಬೇಕು, ನನಗೆ ಗಂಡು ಪಾಪುನ ಇಷ್ಟ ಇತ್ತು. ನನಗೆ ಗಂಡು ಪಾಪುನ ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಫೈನಲಿ ನನಗೆ ಗಂಡು ಪಾಪುನೇ ಆಯ್ತು. ಆಮೇಲೆ ನನಗೆ ಖಾರ ತಿನ್ಬೇಕು ಅನ್ನಿಸ್ತಿತ್ತು.
ಮತ್ತು ಬರೀ ಮಲ್ಕೊತಿದ್ದೆ ನಾನು. ಅಂದ್ರೆ ಬರೀ ರೆಸ್ಟ್ ಒಳಗೆ ಇರ್ತಿದ್ದೆ. 1.5 ತಿಂಗಳು ನಾನು ಗಂಡನ ಮನೆಗೆ ಬಂದೆ. ಗಂಡನ ಮನೆಯೊಳಗೆ ಬಂದು ಸೀರೆ ಮುಗಿಸ್ಕೊಂಡು ಹೋಗಿ ಭಾಳ ಸುಸ್ತಾಗ್ತಿತ್ತು ನಂಗೆ. ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಮತ್ತು ನಾನು ವಾಪಸ್ ನಮ್ಮ ತವ್ರ ಮನೆಗೆ ಹೋದೆ. ಅಲ್ಲೇ ರೆಸ್ಟ್ ತೊಗೊಂಡೆ ನಾನು. ಅಲ್ಲೇ ರೆಸ್ಟ್ ತೊಗೊಂಡು ನಂಗೆ ಫೈನಲಿ ನಂಗೆ ಸಿಸರೇನ್ ಮಾಡಿದರು. ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಯಾಕಂದ್ರೆ ಬೇಬಿ ತಲೆ ಭಾಳ ದೊಡ್ಡದಿರೋದ್ರಿಂದ ಅದು ನಿಮ್ಮದು ಬೇಬಿ ತಲೆ ಬಂದು ಫಿಕ್ಸ್ ಆಗಿಲ್ಲ, ನಿಮ್ಮ ನಾರ್ಮಲ್ ಡೆಲಿವರಿ ಆಗಂಗಿಲ್ಲ ಅಂತ ಡಾಕ್ಟ್ರ್ ಹೇಳಿಬಿಟ್ರು. ಆಯಿತು ಅಂತೇಳಿ ನಮ್ಮ ಮನ್ಯಾಗ ಸಿಸರೇನೇ ಮಾಡಿಸಿದ್ರು. ಯಾಕಂದ್ರೆ ಟೈಮ್ನು ಮುಗಿದು ಹೋಗಿತ್ತು, ನಂದು 9 ಮಂತ್ ಕಂಪ್ಲೀಟ್ ಆಗಿತ್ತು. ಅದಕ್ಕೆ ಓಕೆ ಆಯ್ತು ಬಿಡ್ರಿ, ಸಿಸರೇನ್ ಮಾಡಬೇಕು ಅಂತೇಳಿ ಸಿಸರೇನ್ ಮಾಡಿದರು. ಇಷ್ಟು ನನಗೆ ಕ್ರೇವಿಂಗ್ಸ್ ಇತ್ತು. ನಂದು ಖಾರ ಜಾಸ್ತಿ ತಿಂತಿದ್ದೆ, ಬರೀ ಮಲ್ಕೊತಿದ್ದೆ. ಮಾರ್ನಿಂಗ್ ಸಿಕ್ನೆಸ್ ಅಂತೂ ಭಾಳ ಅಂದ್ರೆ ಭಾಳ ಇತ್ತು. ಕೆಲವೊಬ್ರು ಹೇಳ್ತಾರೆ ಗರ್ಲ್ ಬೇಬಿ ಇದ್ರಷ್ಟೇ ಮಾರ್ನಿಂಗ್ ಸಿಕ್ನೆಸ್ ಇರ್ತೈತಿ ಅಂಥೇಳಿ, ಬಟ್ ಹಾಗಿಲ್ಲ. ನಮ್ಮ ಅಕ್ಕನೂ ನನ್ನ ಜೊತೆನೇ ಪ್ರೆಗ್ನೆಂಟ್ ಆಗಿದ್ಲು. ಆಕೆಗೂ ಮಾರ್ನಿಂಗ್ ಸಿಕ್ನೆಸ್ ಇಬ್ರಿಗೂ ಸೇಮ್ ಇತ್ತು. ಬಟ್ ಆಕೆ ಸ್ವೀಟ್ ತಿಂತಿದ್ಲು, ನಾನು ಖಾರ ತಿಂತಿದ್ದೆ, ಅಷ್ಟೇ ಡಿಫ್ರೆನ್ಸ್. ಆದರೆ ಆಕೆ ಗರ್ಲ್ ಬೇಬಿ ಆಯಿತು, ನನಗೆ ಬಾಯ್ ಬೇಬಿ ಆಯಿತು. ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಇದು ಕ್ರೇವಿಂಗ್ಸ್ ಮೇಲೆ ಮತ್ತು ಹೊಟ್ಟೆ ನೋಡಿ ಹೇಳೋದು, ಮತ್ತು ಇದು ಹಾರ್ಟ್ ರೇಟ್ ನೋಡಿ ಹೇಳೋದು. ಲಾಸ್ಟ್ ವಿಡಿಯೋದಾಗೂ ನಾನು ಹೇಳಿನಿ, ಹಾರ್ಟ್ ರೇಟ್ ನೋಡಿ ಬೇಬಿ ಜೆಂಡರ್ ನಾವು ಪ್ರಿಡಿಕ್ಷನ್ ಮಾಡೋಕೆ ಆಗಂಗಿಲ್ಲ ಅಂಥೇಳಿ. ಎಲ್ಲ ಸುಳ್ಳು ರೀ, ಎಲ್ಲ ಸುಳ್ಳು. ಒಬ್ಬೊಬ್ರ ಹೆಲ್ತ್ ಮೇಲೆ ಅದು ಡಿಪೆಂಡ್ ಆಗ್ತೈತಿ. ನಮ್ಮ ಹೆಲ್ತ್ ಹೆಂಗಿರ್ತೈತಿ, ನಮ್ಮ ಬೇಬಿ ಹಂಗೆ ಇರ್ತೈತಿ ಒಳಗೆ. ದೊಡ್ಡ ಹೊಟ್ಟೆ ಇದ್ರೆ ನಿನಗೆ ಹೆಣ್ಣು ಪಾಪನೂ ಆಗುತ್ತೆ ಅಂತ ಹೇಳ್ತಾರೆ, ಸಣ್ಣ ಹೊಟ್ಟೆ ಇದ್ರೆ ನಿಂಗೆ ಗಂಡು ಪಾಪ ಆಕೈತೆ ಅಂತಲೇ ಹೇಳ್ತಾರೆ. ಬಟ್ ನಂಗೆ ಸಣ್ಣ ಹೊಟ್ಟೆ ಇತ್ತು, ನಾನು ಅದು ಒಂದು ರಿಯಲೈಸ್ ಮಾಡಿಕೊಂಡೆ. ನನಗೆ ಅದು ಗಂಡು ಬೇಬಿನೇ ಆಯಿತು. ಖುಷಿ ಐತೆ ನನಗೆ, ಗಂಡು ಪಾಪ ಆಗೈತಿ. ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದೀನಿ. ಈಗ ಹೆಣ್ಣು ಪಾಪ ಬೇಕಂತೇಳಿ ಅನ್ಸಕ್ಕಂತೈತಿ. ಆದರೆ ನೋಡಬೇಕು, ಆ ದೇವ್ರ ಕಡೆ ನಾನು ಕೇಳ್ಕೊಂಡಿನಿ, ನನಗೆ ಹೆಣ್ಣು ಪಾಪನ ಬೇಕು ಅಂಥೇಳಿ. ಗೊತ್ತಿಲ್ಲ, ಅದು ದೇವ್ರ ಇಚ್ಛೆ ಇರ್ತೈತಿ. ಒಬ್ಬೊಬ್ರಿಗೆ ಮಕ್ಕಳು ಬೇಕು ಅಂದ್ರೂ ಮಕ್ಕಳು ಆಗ್ತಿರಂಗಿಲ್ಲ. ಅಂಥದ್ರೊಳಗೆ ನಮ್ಗೆ ದೇವ್ರನ್ನ ಇದ ಕೊಡು ಅಂತ ಕೇಳೋದು ನಾವು ತಪ್ಪಾಗ್ತೈತಿ. ಯಾವ ಬೇಬಿ ಆದ್ರೇನು ಖುಷಿಯಿಂದ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಣ ಅಂಥೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕೊಂತೀನಿ ರೀ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಪ್ರೆಗ್ನೆನ್ಸಿ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಾನು ಅಷ್ಟೇ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಜಾಸ್ತಿ ಏನೂ ಹೇಳೋಕೆ ಹೋಗಂಗಿಲ್ಲ ಎಕ್ಸ್ಟ್ರಾ. ಯಾಕಂದ್ರೆ ನನಗೆ ಎಷ್ಟು ಗೊತ್ತಿರ್ತೈತೆ ನಾನು ಅಷ್ಟೇ ನಿಮ್ಮ ಮುಂದೆ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಹೇಳಂಗಿಲ್ಲ ರೀ. ಮತ್ತು ಹೆಚ್ಚು ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಮತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಮಾಡ್ತೀನಿ. ನಾನು ಎಲ್ಲಾದರೂ ಟ್ರಾವೆಲಿಂಗ್ ಮಾಡಿದ್ರೆ ಅದನ್ನು ವ್ಲಾಗ್ ಮಾಡ್ತೀನಿ. ಪ್ರೆಗ್ನೆನ್ಸಿ ಟಿಪ್ಸ್, ನನಗೆ ಏನೇನು ಟಿಪ್ಸ್ ಗೊತ್ತದವು ನಾನು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ರೀ. ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ರೆಸಿಪೀಸ್ ಅಂತೂ ಫೇಮಸ್ ಅದಾವ ಒಂದೊಂದು. ಆ ಫೇಮಸ್ ರೆಸಿಪೀಸು ನಾನು ಹಾಕೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ನೋಡಿಲ್ಲ, ಹೋಗಿ ವಿಡಿಯೋಸ್ನ ನೀವು ಫ್ರೀ ಇದ್ದಾಗ ಚೆಕ್ಔಟ್ ಮಾಡ್ಕೊಳ್ರಿ. ಮತ್ತು ನೋಡಿದೆಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮಗ ಸ್ಕೂಲಿಗೆ ಹೋಗ್ಯಾನ. ಸ್ಕೂಲಿಗೆ ಹೋಗಿದ್ದಕ್ಕೆ ನಂಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕೈತಿ. ಅದಕ್ಕೆ ಬಡ ಒಂದು ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಕೂಡ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ವಿಡಿಯೋ ಎಂಡ್ ಮಾಡ್ತೀನಿ ಇಲ್ಲಿಗೆ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.